ಹಾಯ್ ಎಲ್ರಿಗೂ ನಮಸ್ತೆ. ನೋಡಿ, ಈ ಪ್ರಾಪರ್ಟಿ 19 ಎಕರೆ ಬರುತ್ತೆ. ಲೇಔಟ್ ಮಾಡೋಕ್ಕೆ ನಂಬರ್ 1 ಜಾಗ ಇದು. ಅಲ್ಲಿ ನಿಮಗೆ ಮನೆ ಕಾಣ್ತಿದೆಯಲ್ಲ, ಆ ಮನೆ ಹತ್ರನೂ ಒಂದು ರೋಡ್ ಬರುತ್ತೆ. ಆಮೇಲೆ ಈ ರೈಟ್ ಸೈಡ್ಗೆ ಇನ್ನೊಂದು ಸ್ಟೇಟ್ ಹೈವೇ ಬರುತ್ತೆ. ಸೊ ವಿಲೇಜ್ ರೋಡು ಬ್ಯಾಕ್ ಸೈಡ್ ಬರುತ್ತೆ. ಈ ಪ್ರಾಪರ್ಟಿ ಬ್ಯಾಕ್ ಸೈಡ್ ವಿಲೇಜ್ ರೋಡ್ ಬರುತ್ತೆ. ಫ್ರಂಟಿಗೆ ನಿಮಗೆ NH ನ್ಯಾಷನಲ್ ಹೈವೇ, ಬೆಂಗಳೂರು ಹೈವೇ. ಹಾಸನಿಂದ ಈ ಪ್ರಾಪರ್ಟಿಗೆ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಮತ್ತು ಇನ್ನು ಈ ಪ್ರಾಪರ್ಟಿ ನೋಡಿ, ಈ ರೈಟ್ ಸೈಡ್ಗೆ ಸ್ಟೇಟ್ ಹೈವೇ ಬರುತ್ತೆ. 3 ಕಡೆ ರಸ್ತೆ ಬರುತ್ತೆ. ಸಿಂಗಲ್ ಫ್ಲ್ಯಾಟ್ ಇದು, ಒಂದೇ ಫ್ಲ್ಯಾಟು. ಹಾಗೆ 4 ಜನ ಓನರ್ಸ್ ಇದ್ದಾರೆ. 19 ಎಕರೆ ಬರುತ್ತೆ. ಬ್ಯೂಟಿಫುಲ್ ಪ್ರಾಪರ್ಟಿ ಇದು. ಹಾಗೆ ಆಲೂರು ಟೌನ್ ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ನೋಡಿ, ನೋಡ್ತಿದ್ರ ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಈ ಏರಿಯಾ ಹೆಸರು ಬೈರಾಪುರ ಅಂತ. ಹಾಸನಿಂದ ಸಕಲೇಶ್ಪುರ ಹೋಗ್ತಿರಲ್ಲ, ಮೈನ್ ರೋಡ್ಗೆ ಬರುತ್ತೆ ಈ ಪ್ರಾಪರ್ಟಿ. ತುಂಬ ಅಂದರೆ ತುಂಬ ಜಿನಿಯನ್ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ. ಇವರು ಯಾವುದೇ ರೀತಿ JVಗೆ ಕೊಡೋದಿಲ್ಲ, ಔಟ್ ರೇಟಿಗೆ ಕೊಡ್ತಿದ್ದಾರೆ. ಕುಂಟೆ 6,75,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಿನಿಯನ್ ಬೈಯರ್, ತುಂಬ ಜಿನಿಯನ್ ಆಗಿರೋ ಬೈಯರ್ ಬಂದರೆ ಈ ಪ್ರಾಪರ್ಟಿನ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಸಕ್ಕತ್ತಾಗಿದೆ ಪ್ರಾಪರ್ಟಿ. ನೋಡಿ, ಪೂರ್ತಿ ಒಂದೇ ಬಣ್ರಿ. ಅದೇನು ಮರಗಳು ಕಾಣ್ತಿದೆ, ಈ ಪೂರ್ತಿ ಇದೇ ಥರ ಬರುತ್ತೆ. 3 ಕಡೆ ರಸ್ತೆ ಇರುವಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ. ಲೇಔಟ್ ಎಲ್ಲ ಮಾಡೋಕ್ಕೆ ತುಂಬ ಸೂಕ್ತವಾಗಿದೆ. ಏನಿಲ್ಲ ಅಂತ ಅಂದರೂ 13 ಲಕ್ಷ 15 ಲಕ್ಷ ತನಕ ರೇಟ್ಗಳು ನಡೆಯುತ್ತೆ ಸೈಟ್ಗಳಲ್ಲಿ. ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ನೋಡಿ, ರೋಡ್ಗೆ ಇದೆ ನಿಮಗೆ. ಈ ಫ್ರಂಟ್ ರೋಡ್ಗೆ NHಗೆ ಏನಿಲ್ಲ ಅಂತ ಅಂದರೂ ಒಂದು 450 ಅಡಿ ಬರುತ್ತೆ ಫ್ರಂಟೇಜ್. 450ರಿಂದ 500 ಅಡಿ NHಗೆ ಇದೆ.